ವಾದಿರಾಜರ ವರ್ಧಂತೋತ್ಸವ ಅಂಗವಾಗಿ ಸೋದೆ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥರು ಸಂಸ್ಥಾನ ಪೂಜೆ ನೆರವೇರಿಸಿದರು. ಈ ನಿಮಿತ್ತ ವಾದಿರಾಜರ ವರ್ಧಂತಿ ಪ್ರಯುಕ್ತ ವಿದ್ವಾನ್ ಸುಂದರ ಮಡಕಶಿರ ಅವರು ವಾದಿರಾಜರವರ ಕುರಿತು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಓಂ ನಮೋ ವೆಂಕಟೇಶಾಯ. ತಪೋ ವಿದ್ಯಾ ವಿರಕ್ತ್ಯಾದಿ ಷಡ್ಗುಣೋಗಾಕರಾನಹಂ ವಾದಿರಾಜ ಗುರುಂ ವಂದೇ ಹಯಗ್ರೀವ ದಯಾಶ್ರಯಾನ್. ಮಾಘ ಶುದ್ಧ ದ್ವಾದಶಿ ಎಂದು ಒಂದು ಬಹಳ ವಿಶೇಷವಾದ ದಿನ. ಈ ದಿವಸವೇ ಶ್ರೀ ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ಜಯಂತಿ ಅಥವಾ ವರ್ಧಂತಿ ಅಂತ ಕರಿತೇವೆ. ಇದೇ ದಿವಸ 1481 ವರ್ಷದಲ್ಲಿ ಅವರ ಅವತಾರ ಈ ಭೂಮಿಯಲ್ಲಿ ಆಗಿತ್ತು. ನಾವು ವಿಶೇಷ ವ್ಯಕ್ತಿಗಳ ಜನ್ಮದಿನವನ್ನು ಜಯಂತಿ ಅಂತ ಯಾತಕ್ಕೆ ಆಚರಿಸ್ತೇವೆ ಅಂದರೆ, ಜಯಂತಿ ಅಂದರೆ ಜಯಂ ತನೋತಿ, ಅಂದರೆ ಜಯವನ್ನು ಕೊಡುವಂತಹ ದಿವಸ ಅಂತ ನಾವು ಕರಿತೇವೆ. ಯಾಕೆ ಅಂದರೆ ಅವರ ಸ್ಮರಣೆಯನ್ನು ಆ ದಿವಸ ಮಾಡಿದರೆ ಅತಿ ಪುಣ್ಯಕರ, ಇದರಿಂದ ನಮಗೆ ಜಯ ಸಿಗುವುದು ಎಂಬುದು ಶಾಸ್ತ್ರ ಹೇಳ್ತಾ ಇದೆ. ಈ ದಿವಸ ಶ್ರೀ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಹುಟ್ಟಿದ ದಿನ. ಅವತ್ತಿನ ದಿವಸ ಏಕೆ ಇಷ್ಟು ವಿಶೇಷ ಅಂತ ತಿಳಿದರೆ ಇದರ ಹಿನ್ನೆಲೆ ಬಹಳ ರೋಚಕವಾಗಿದೆ. ಶ್ರೀ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ತಂದೆ ತಾಯಿಯರು ಯಾರು ಅಂತ ಹೇಳಿದರೆ ಶ್ರೀ ರಾಮಾಚಾರ್ಯರು ಮತ್ತು ಗೌರಿದೇವಿ. ಅವರು ಉಡುಪಿಯ ಬಳಿ ಕುಂಬಾಶಿ ಹತ್ತಿರ ಇರುವ ಒಂದು ಹೂವಿನ ಕೆರೆ ಎಂಬ ಗ್ರಾಮದಲ್ಲಿ ಇದ್ದರಂತೆ. ಅವರ ಗುರುಗಳು ಶ್ರೀ ವಾಗೀಶ ತೀರ್ಥರು. ಶ್ರೀಮನ್ ಮಧ್ವಾಚಾರ್ಯರು ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪಿಸಿದ್ದರು. ಅದರಲ್ಲಿ ಒಂದು ಮಠ ಕುಂಬಾಶಿ ಮಠ ಎಂಬುದು ಪ್ರಸಿದ್ಧವಾದ ಮಠ. ಅದೇ ಈಗ ಸೋದೆ ವಾದಿರಾಜ ಮಠ ಎಂಬುದಾಗಿ ಪ್ರಸಿದ್ಧಿ ಹೊಂದಿದೆ. ಆ ಕುಂಬಾಶಿ ಮಠದ ಪೀಠಾಧಿಪತಿಗಳಾಗಿ ಶ್ರೀ ವಾಗೀಶ ತೀರ್ಥರು ಇದ್ದರಂತೆ. ಅವರು ಅಲ್ಲಿಗೆ ಬಂದಾಗ ಅನೇಕ ಸತಿ ರಾಮಾಚಾರ್ಯ ದಂಪತಿಗಳು ಅವರನ್ನ ಭೇಟಿಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದಿದ್ದರಂತೆ. ಒಮ್ಮೆ ದಂಪತಿಗಳಿಗೆ ತಮಗೆ ಪುತ್ರೋತ್ಸವ ಆಗಬೇಕು ಎಂಬ ಬಯಕೆ ಬಂತಂತೆ. ಆವಾಗ ಅವರು ಹೋಗಿ ಶ್ರೀ ವಾಗೀಶ ತೀರ್ಥರಿಗೆ ಕೇಳಿಕೊಂಡ್ರಂತೆ, ನಮಗೆ ಮಧ್ವ ಮತ ವರ್ಧನ ಮಾಡುವಂತಹ ಒಂದು ವಿಶೇಷ ಮಗ ಹುಟ್ಟಲಿ ಅಂತ. ಆ ಸಮಯದಲ್ಲಿ ಶ್ರೀ ವಾಗೀಶ ತೀರ್ಥರಿಗೆ ಹಿಂದಿನ ದಿನ ಕನಸಿನಲ್ಲಿ ಒಂದು ಘಟನೆ ಬಂದಿತ್ತಂತೆ. ಏನೆಂದರೆ, ನಿಮ್ಮ ಮುಂದೆ ಒಬ್ಬರು ದಂಪತಿಗಳು ಬಂದು ಇದೇ ರೀತಿಯಾಗಿ ಕೇಳಿಕೊಳ್ಳುತ್ತಾರೆ, ಆವಾಗ ನೀವು ಅವರಿಗೆ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ. ತಕ್ಷಣವೇ ಅವರು ಹೇಳಿದರಂತೆ, ನಿಮಗೆ ಪುತ್ರೋತ್ಸವ ಆಗುತ್ತೆ, ನಿಮಗೆ ಒಳ್ಳೆಯ ಬಹಳ ವರ್ಚಸ್ವಿಯಾದಂತಹ ಒಬ್ಬ ಮಗ ಹುಟ್ಟುತ್ತಾನೆ. ಅವನು ಮುಂದೆ ಶ್ರೀಮನ್ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಬೆಳೆಸಿಕೊಂಡು ಎಲ್ಲ ಲೋಕೋಪಕಾರವಾದ ಅನೇಕ ಕಾರ್ಯಗಳನ್ನು ಮಾಡ್ತಾನೆ. ಅವನು ದೊಡ್ಡ ಮಹಿಮಾವಂತನಾಗ್ತಾನೆ, ಬಹಳ ವಿಶೇಷವಾದ ವ್ಯಕ್ತಿ ಬರ್ತಾನೆ ಎಂಬುದಾಗಿ ಅವರು ಹೇಳಿದರಂತೆ. ಆದರೆ ಆ ಮಗು ಹುಟ್ಟಿದ ಕೂಡಲೇ ನೀವು ನಮಗೆ ಒಪ್ಪಿಸಬೇಕು, ಅವನು ಮಠದ ನಮ್ಮ ಉತ್ತರಾಧಿಕಾರಿಯಾಗಿ ಬರಬೇಕು ಎಂಬುದಾಗಿ ಇದು ಒಂದು ದಿವ್ಯ ಸೂಚನೆಯಿಂದ ನಮಗೆ ಗೊತ್ತಾಗಿದೆ ಎಂಬುದಾಗಿ ರಾಮಾಚಾರ್ಯ ದಂಪತಿಗಳಿಗೆ ಶ್ರೀ ವಾಗೀಶ ತೀರ್ಥರು ಹೇಳಿದರಂತೆ. ಈ ವಿಚಾರ ಕೇಳಿ ಆ ದಂಪತಿಗಳಿಗೆ ಒಂದು ಕಡೆ ತುಂಬ ಸಂತೋಷ ಆಯಿತಂತೆ. ಏನು ಅಂದರೆ, ನಮ್ಮ ಮಗ ಲೋಕೋತ್ತರ ವ್ಯಕ್ತಿಯಾಗಿ ಬರ್ತಾನೆ, ಇಡೀ ಸಮಾಜಕ್ಕೆ ಉಪಯೋಗ ಆಗುವಂತಹ ಒಬ್ಬ ವ್ಯಕ್ತಿ ಆಗ್ತಾನೆ, ಈ ಸಮಾಜದಲ್ಲಿರುವ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆಯನ್ನು ಮಾಡ್ತಾನೆ, ಶ್ರೀಮನ್ ಮಧ್ವಾಚಾರ್ಯ ಶಾಸ್ತ್ರವನ್ನು ಮುಂದುವರಿಸ್ತಾನೆ ಅಂತ ತುಂಬ ಸಂತೋಷ ಆಯಿತಂತೆ. ಅದೇ ಸಮಯದಲ್ಲಿ ಮನಸ್ಸಲ್ಲಿ ಸ್ವಲ್ಪ ದುಃಖ ಆಯಿತಂತೆ. ಮಗು ಹುಟ್ಟಿದ ಕೂಡಲೇ ಅವನನ್ನು ಮಠಕ್ಕೆ ಕೊಟ್ಟು ಬಿಡೋದು ಅಂದರೆ ಹೇಗೆ ಸಾಧ್ಯ, ನಮ್ಮ ಬಳಿ ಇರುವುದಿಲ್ಲ ಎಂಬುವ ಒಂದು ಸ್ವಲ್ಪ ಮನಸ್ಸಲ್ಲಿ ದುಃಖ ಬಂತಂತೆ. ಕೂಡಲೇ ವಾಗೀಶ ತೀರ್ಥರಿಗೆ ಇದು ಗೊತ್ತಾಯ್ತಂತೆ. ಈ ಗೊಂದಲದಲ್ಲಿ ಅವ ದಂಪತಿಗಳಿದ್ದಾರೆ, ಇದರನ್ನು ಪರಿಹಾರ ಭಗವಂತನೇ ಮಾಡ್ತಾನೆ ಎಂಬುದಾಗಿ ಯೋಚಿಸಿ ಅವರಿಗೆ ಒಂದು ಕರಾರು ಹಾಕಿದ್ರಂತೆ. ಏನು ಅಂದರೆ, ಆ ಮಗು ಮನೆಯ ಹೊರಗೆ ಹುಟ್ಟಿದ್ರೆ ಅವನು ಮಠಕ್ಕೆ ಸೇರ್ತಾನೆ, ಆದರೆ ಮಗು ಮನೆ ಒಳಗೆ ಹುಟ್ಟಿದ್ರೆ ತಾವು ಅವನನ್ನು ಗೃಹಸ್ಥನಾಗಿ ಬೆಳೆಸಬಹುದು,
ತಮ್ಮ ಮನೆಯಲ್ಲಿ ಇಟ್ಟುಕೋಬಹುದು ಎಂಬುದಾಗಿ ಯೋಚನೆ ಮಾಡಿದ್ರಂತೆ. ಮಾಘ ಶುದ್ಧ ಸಾಧನೆ ದ್ವಾದಶಿ ಎಲ್ಲರೂ ಪಾರಣೆಯನ್ನು ಮಾಡ್ತಾ ಇದ್ರಂತೆ. ಗರ್ಭಿಣಿಯಾದವ ಗೌರಿದೇವಿ ಮನೆಯ ಬಾಗಿಲ ಹತ್ತಿರ ಕುಳಿತುಕೊಂಡು ಅಲ್ಲಿ ಮುಂದೆ ಇರುವ ಗದ್ದೆಗಳನ್ನು ನೋಡ್ತಾ ಇದ್ಲಂತೆ. ಅದಕ್ಕೆ ಕಾರಣ ಏನು ಅಂದರೆ ಆವಾಗಲೇ ಪೈರು ಬಂದಿರ್ತದೆ, ಅಂದರೆ ಬೆಳೆ ಎಲ್ಲರ ಕೃಷಿಕರೆಲ್ಲ ತಗೊಂಡು ಬಂದು ಅಲ್ಲಿ ಹಾಕಿರ್ತಾರೆ. ಅದನ್ನು ನೋಡ್ತಾ ಅಲ್ಲಿ ಕೂತಿದ್ಲಂತೆ. ಆ ಸಮಯದಲ್ಲಿ ಒಂದು ಹಸು ಅಲ್ಲಿ ಬಂದು ಆ ಪೈರನ್ನೆಲ್ಲ ತಿನ್ನುವಕ್ಕಾಗಿ ಅಲ್ಲಿ ಅದು ಬಂತಂತೆ. ಅದಕ್ಕೆ ಗೌರಿದೇವಿ ಎಲ್ಲ ವಿಚಾರಗಳನ್ನು ಮರೆತು ಆ ಹಸುವನ್ನು ಹಾಯಿಸಕ್ಕೆ ಆ ಗದ್ದೆಯ ಒಳಗೆ ಓಡಿ ಹೋದ್ಲಂತೆ. ಅದು ಕೂಡಲೇ ಆ ಹಸು ಏನೋ ಹೊಟ್ಟೋಯ್ತು. ಆದರೆ ತಕ್ಷಣವೇ ತನ್ನ ಹೊಟ್ಟೆಯಲ್ಲಿ ಅತ್ಯಂತ ನೋವನ್ನು ಅನುಭವಿಸಿ ಅಲ್ಲೇ ಅವಳಿಗೆ ಮಗು ಹುಟ್ಟಿತಂತೆ. ಅಷ್ಟೊತ್ತಿಗೆ ವಾಗೀಶ ತೀರ್ಥರಿಗೆ ತಮ್ಮ ದಿವ್ಯ ಚಕ್ಷುಗಳಿಂದ ಇದೆಲ್ಲ ಗೊತ್ತಾಗ್ತಿತ್ತಂತೆ. ಇದೆಲ್ಲ ಆಗುತ್ತೆ ಅಂತ ಅವರಿಗೆ ಗೊತ್ತಿತ್ತು. ಹಾಗಾಗಿ ಕೆಲವರು ಹಿರಿಯ ಸ್ತ್ರೀಯರನ್ನು ಒಂದು ಚಿನ್ನದ ಹರಿವಾಣವನ್ನು ಕೊಟ್ಟು, ನೀವು ಹೋಗಿ ಈ ಮಗು ಹುಟ್ಟೋ ಸಮಯದಲ್ಲಿ ನೀವು ಅಲ್ಲಿ ಇದ್ದು ಆಕೆಗೆ ಒಂದು ಸಹಾಯವನ್ನು ಮಾಡಿ ಎಂಬುದಾಗಿ ಹೇಳಿದ್ರಂತೆ. ತಕ್ಷಣವೇ ಆ ಮಗುವನ್ನು ಹುಟ್ಟಿದಾಗ ಕೂಡಲೇ ಆ ಹರಿವಾಣದಲ್ಲೇ ಅವರಿಟ್ಟರಂತೆ. ಇದು ಒಂದು ಬಹಳ ವಿಶೇಷ ಸಂದೇಶ. ಚಿನ್ನದ ಹರಿವಾಣದಲ್ಲಿ ಯಾತಕ್ಕೆ ಆ ಮಗುವನ್ನು ಇಟ್ಟರು ಅಂತ ಹೇಳಿದರೆ, ಆ ಮಗು ಚಿನ್ನಕ್ಕಿಂತ ಮೀರಿ ನಿಲ್ತಾನೆ. ಚಿನ್ನ ಅನ್ನೋದು ಏನು ಅಂದರೆ ಭೌತಿಕ ಸಂಪತ್ತಿನ ಸಂಕೇತ. ಈ ಭೌತಿಕ ಸಂಪತ್ತಿನ ಮೇಲೆ ನಿಲ್ತಾನೆ. ಈ ಸಂಸಾರದಲ್ಲಿ ಇರುವ ಏನು ಧನ ಮತ್ತು ಇತ್ಯಾದಿಗಳೇನಿದೆ ಅದನ್ನೆಲ್ಲ ಮೆಟ್ಟಿ ನಿಲ್ತಾನೆ ಅಂತ ಹೇಳಿದರೆ, ವಿಶೇಷವಾಗಿ ಅವನು ಒಬ್ಬ ಸನ್ಯಾಸಿಯಾಗಿ ಬರ್ತಾನೆ, ಮುಂದೆ ಪೀಠಾಧಿಪತಿ ಆಗ್ತಾನೆ ಎಂಬ ಒಂದು ಸಂಕೇತ. ಹಾಗಾಗಿ ಕೂಡಲೇ ವಾಗೀಶ ತೀರ್ಥರು ಆಕೆಯನ್ನು ಮನೆಯಲ್ಲಿ ಕರೆದುಕೊಂಡು ರಾಮಾಚಾರ್ಯರು ಅಷ್ಟೊತ್ತಿಗೆ ಪಾರಣೆಯನ್ನು ಮುಗಿಸಿದ್ರಂತೆ. ಆವಾಗ ಅವರಿಗೆ ಹೇಳಿದ್ರಂತೆ, ನೋಡಿ ಇದು ದಿವ್ಯ ಸಂಕಲ್ಪ, ನೀವು ಮಗುವನ್ನು ಚೆನ್ನಾಗಿ ಬೆಳೆಸಿ 5 ವರ್ಷ ಆದ ಕೂಡಲೇ ನಮ್ಮ ವಿದ್ಯಾಪೀಠಕ್ಕೆ ನೀವು ಕಳಿಸಬೇಕು, ಮುಂದೆ ಇವನು ಅಲ್ಲೇ ಓದ್ತಾನೆ. ಆದರೆ ಯೋಚಿಸಬೇಡಿ, ನಿಮಗೆ ಮತ್ತೊಬ್ಬ ಮಗ ಹುಟ್ಟುತ್ತಾನೆ, ಅವನು ಕೂಡ ಬಹಳ ವರ್ಚಸ್ವಿಯಾಗಿ ನಿಮ್ಮ ಜೊತೆ ಇರ್ತಾನೆ ಎಂಬುದಾಗಿ ಭರವಸೆಯನ್ನು ಕೊಟ್ಟು ಅಲ್ಲಿಂದ ಹೊರಟರಂತೆ. ಮುಂದೆ ನಡೆದ ಘಟನೆಗಳು ಹಾಗೇ ಆಯಿತು. 5 ವರ್ಷದ ಕಾಲದಲ್ಲಿ ಆ ಹುಡುಗನ್ನ ಅವರು ಕರ್ಕೊಂಡು ಹೋಗಿ ಕುಂಬಾಶಿ ಮಠವನ್ನಲ್ಲಿ ಸೇರಿಸಿದ್ರಂತೆ. ಹುಟ್ಟಿದ ಕೂಡಲೇ ಅವನಿಗೆ ನಾಮಕರಣ ಮಾಡಿದ್ದು ಭೂವರಾಹ ಎಂಬುದಾಗಿ. ಭೂವರಾಹ ದೇವರು ಶ್ರೀಮನ್ ಮಧ್ವಾಚಾರ್ಯರು ಕುಂಬಾಶಿ ಮಠಕ್ಕೆ ನೀಡಿದಂತಹ ಒಂದು ವಿಗ್ರಹ. ಅದು ಇವತ್ತಿಗೂ ಕೂಡ ಶ್ರೀ ಸೋದೆ ವಾದರಾಜ ಮಠದಲ್ಲಿ ಮುಖ್ಯ ಮೂರ್ತಿಯಾಗಿ ಪೂಜಿತನಾಗ್ತಿರುವುದು ಭೂವರಾಹನೇ. ಇದು ಸೂಚನೆ ಎಂತೋ ಅವನ ಹೆಸರು ಕೂಡ ಭೂವರಾಹ ಅಂತಾನೆ ಇಟ್ಟಿದ್ರಂತೆ. ಮುಂದೆ ಅವನೇ ಶ್ರೀ ವಾದಿರಾಜ ತೀರ್ಥರಾಗಿ ವಿಶೇಷವಾಗಿ 8 ವರ್ಷಕ್ಕೆ ಸನ್ಯಾಸವನ್ನು ಪಡೆದು ಒಂದು 120 ವರ್ಷಗಳ ಕಾಲ ಸುದೀರ್ಘ ಜೀವನವನ್ನು ಅವರು ನಡೆಸಿದರು. ಶ್ರೀ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಸ್ಥಾನ ಮಧ್ವ ಪರಂಪರೆಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ಓಂ ನಮೋ ವೆಂಕಟೇಶಾಯ.